या स्तुत्या विरक्त्या भजदमरजनोन्नत्यभूत्यर्थदाय क्षित्याम् अत्यल्पकृत्येष्वभिमुदनकृतौ सत्यभूत्यजकाय कर्त्रे धर्त्रे ठहर्त्रे हयमुखहरये मुत्रपात्रे नमस्ते तस्मै चिदस्मन् मनसि कृतकथा विस्मृतौ स्मारकाय तपोऽद्यादिरत्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषारतं मुनिं विश्वेशनिष्ठदं वन्दे कविवरचक्रवर्तिनं श्रीगुरुभ्यो नमः। छलीसूर्याच्छादनाय करं कोऽपि प्रसारयेत् सप्रकारं धियं विद्वान् मुच्येत स किराल्पकः। ಪುರುಷ ಸೂಕ್ತ ಭಗವಂತನ ಸಾವಿರಾರು ತಲೆಗಳನ್ನು ವರ್ಣನೆ ಮಾಡಿದೆ. ಆದರೆ ಭಗವಂತನನ್ನು ನಿರಾಕಾರ ಅಂತ ಹೇಳಿದರೆ ಆವಾಗ ಅವನು ಅಪಹಾಸ್ಯಕ್ಕೆ ಗುರಿಯಾಗುತ್ತಾನೆ. ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಹೇಳಿದಾಗ ಅದನ್ನು ಇಲ್ಲ ಅಂತ ಮಾಡಬೇಕು ಎಂಬತಕ್ಕಂತಹ ಅಧಿಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಪ್ರವೃತ್ತಿ ಮಾಡ್ತಾನೋ ಹಾಗೆ ಇವನು ಕೂಡ ಅಪಹಾಸ್ಯಕ್ಕೆ ಗುರಿಯಾಗ್ತಾನೆ ಅಂತ ನಾವು ಹೇಳಿದ್ದೆವು. ಅದಕ್ಕೆ ಅವರು ಹೇಳ್ತಾರೆ, ಶ್ರುತಿ ಭಗವಂತನನ್ನು ಸಾವಿರಾರು ತಲೆ ಉಳ್ಳವನು ಅಂತ ಹೇಳಿದೆ. ಆದರೆ ಆ ಪುರುಷ ಯಾರು ಅಂತಂದರೆ ಅವನು ಬ್ರಹ್ಮನಿಗಿಂತ ಬೇರೆ. ಯಾವ ಸಾವಿರಾರು ತಲೆ ಉಳ್ಳಂತಹ ವ್ಯಕ್ತಿಯನ್ನು ಹೇಳಿದ್ದಾರೆ ಅವನು ಭಗವಂತನಿಗಿಂತ ಬೇರೆಯಾದನು. ಅವನನ್ನು ಶ್ರುತಿ ಹೇಳ್ತಾ ಇದೆ ಅಂತ ಏನಾದರೂ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಛಲಿ ಸೂರ್ಯ ಆಚ್ಛಾದನಾಯ ಕರಂ ಕೋಪಿ ಪ್ರಸಾರದಿ. ಯಾರಾದರೂ ಒಬ್ಬ ದುರಾಗ್ರಹಿ ಇದ್ದಾನ, ಎಲ್ಲರಿಗೂ ಕಾಣಿಸ್ತಾ ಇದ್ದಾನೆ ಸೂರ್ಯ, ಆದರೆ ಸೂರ್ಯ ಇಲ್ಲ. ಸೂರ್ಯ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಕ್ಕಂತಹ ಸೂರ್ಯ ಇಲ್ಲ ಅಂತ ಮಾಡ್ಲಿಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಕರಂ ಪ್ರಸಾರಯೇ ಅಂತ ತನ್ನ ಕೈಯಲ್ಲಿ ಅಡ್ಡ ಹಿಡಿದ. ಕೈ ಅಡ್ಡ ಹಿಡಿದ ಮಾತ್ರಕ್ಕೆ ಸೂರ್ಯ ಇಲ್ಲ ಅಂತ ಆಗ್ಬಿಡ್ತಾನ. ಹೀಗೆ ಯಾರು ಎಲ್ಲರಿಗೂ ಸೂರ್ಯ ಕಾಣಿಸ್ತಾ ಇದ್ದಾನೆ, ಆ ದುರಾಗ್ರಹಿಯಾಗಿರ್ತಕ್ಕಂಥ ಮನುಷ್ಯ ಸೂರ್ಯನನ್ನು ಇಲ್ಲ ಅಂತ ಮಾಡಬೇಕು, ಮರೆಮಾಚಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ, ತನ್ನ ಕೈಯನ್ನು ಚಾಚುತ್ತಾನೆ. ಹಾಗೆ ಸಪ್ರಕಾರಂ ಧಿಯಂ ವಿದ್ವಾನ್ ಮುಚ್ಚೇತ ಕಿಲ ಕಿರಾಲ್ಪಕಃ. ಯಾರು ಗುಣಗಳನ್ನು ಹೊಂದಿರತಕ್ಕಂತಹ ಪರಮಾತ್ಮನನ್ನು ಯಾರು ತಿಳಿದಿದ್ದಾನೋ ಅಂತಹ ವ್ಯಕ್ತಿ ಮುಕ್ತಿಯನ್ನು ಹೊಂದುತ್ತಾ ಇದ್ದಾನೆ. ಭಗವಂತನನ್ನು ಸಗುಣ ಅಂತ ಯಾರು ತಿಳಿದಿದ್ದಾನೋ, ಸಾಕಾರ ಅಂತ ತಿಳಿದಿದ್ದಾನೋ ಅಂತಹ ವ್ಯಕ್ತಿ ಮೋಕ್ಷವನ್ನು ಹೊಂದುತ್ತಾ ಇದ್ದಾನೆ. ಹಾಗಿರ್ಬೇಕಾದರೆ ಅದು ಅವನು ಅಲ್ಪ. ನೀವೇನು ಹೇಳಿದ್ರಿ, ಯಾರು ವಿರಾಟ್ ರೂಪವನ್ನು ಹೊಂದಿದ್ದಾನೋ ಅವನು ಪರಮಾತ್ಮನಿಗಿಂತ ಬೇರೆಯಾದವನು. ಪರಮಾತ್ಮನಿಗಿಂತ ಬೇರೆ ಅಂತಾದರೆ ಅವನ ಜ್ಞಾನದಿಂದ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇದೆಯಾ? ತಮೇವಂ ವಿದ್ವಾನ್ ಅತಿಮೃತ್ಯುಮೇತಿ ನಾಣ್ಯ ಪಂಥಾಯನಾಯ ವಿದ್ಯತೆ. ಭಗವಂತನ ಜ್ಞಾನದಿಂದಲೇ ಮೋಕ್ಷ. ಮೋಕ್ಷಕ್ಕೆ ಬೇರೆ ದಾರಿ ಇಲ್ಲ ಅಂತ ಶ್ರುತಿ ಹೇಳುತ್ತೆ. ಹಾಗಾದರೆ ಯಾವ ಗುಣವುಳ್ಳ, ಯಾವ ಆಕಾರವುಳ್ಳ ಪರಮಾತ್ಮನನ್ನು ತಿಳಿದರೆ ಮೋಕ್ಷ ಎಂಬತಕ್ಕಂಥದ್ದಾಗುತ್ತಾ ಇತ್ತು. ಹಾಗಿರಬೇಕಾದ್ರೆ ಅಂತಹ ಆಕಾರವುಳ್ಳ, ಅಂತಹ ಗುಣವುಳ್ಳ ವ್ಯಕ್ತಿ ಯಾರಾಗಬೇಕು? ಅವನು ಈ ನೀವು ಹೇಳುವಂತಹ ವಿರಾಟ್
ಸಾಧ್ಯವೇ ಇಲ್ಲ. ಬೇರೆ ಅಂತಾಗಿದ್ರೆ ಅವನ ಜ್ಞಾನದಿಂದ ಮೋಕ್ಷ ಆಗದೆ ಹೋಗಬೇಕಾಗಿತ್ತು. ಮೋಕ್ಷ ಆಗ್ತಾ ಇದೆ. ಅದರಿಂದಾಗಿ ಅವನು ಪರಮಾತ್ಮನೇ ಆಗಿದ್ದಾನೆ. ಅದನ್ನು ಮರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಗೋಪಿ ಯಾವನೋ ಒಬ್ಬ ಛಲಿ ದುರಾಗ್ರಹಿಯಾದವನು ಸೂರ್ಯಾಚ್ಛಾದನಾಯ ಸೂರ್ಯನನ್ನು ಮರೆಮಾಚುವುದಕ್ಕಾಗಿ ಕರಂ ಕೈಯನ್ನು ಪ್ರಸಾರಯೇ ಚಾಚುತ್ತಾನೆ. ಅದರಂತೆ ಸಪ್ರಕಾರಂ ಅಂದರೆ ಪುರುಷ ಸೂಕ್ತದಲ್ಲಿ ಹೇಳಿದಂತಹ ಗುಣವುಳ್ಳಂತಹ ಯಂ ಯಾವ ಪರಮಾತ್ಮನನ್ನು ವಿದ್ವಾನ್ ತಿಳಿದವನು ಮುಚ್ಚೇತ ಮುಕ್ತನಾಗುತ್ತಾ ಇದ್ದಾನೋ ಸಹ ಅಂತಹ ಭಗವಂತನು ಅಲ್ಪಕಃ ಕಿಲ ಅವನೇನು ಅಲ್ಪನೇನು ಅಂದರೆ ಅವನು ಪರಮಾತ್ಮನಿಗಿಂತ ಬೇರೆಯಾದವನಾಗುತ್ತಾನೇನು? ಸಾಧ್ಯವೇ ಇಲ್ಲ. ಗೋಪಿ ಯಾರೋ ಒಬ್ಬ ಛಲಿ ದುರಾಗ್ರಹಿಯಾದವನು ಸೂರ್ಯಾಚ್ಛಾದನಾಯ ಸೂರ್ಯನನ್ನು ಮರೆಮಾಚುವುದಕ್ಕಾಗಿ ಕರಂ ಕೈಯನ್ನು ಪ್ರಸಾರಯೇ ಚಾಚುತ್ತಾನೆ. ಅದರಂತೆ ಸಪ್ರಕಾರಂ ಪ್ರಕಾರ ಅಂದರೆ ಗುಣಗಳು. ಸಪ್ರಕಾರಂ ಪುರುಷ ಸೂಕ್ತೋಕ್ತವಾದ ಗುಣವಿಶಿಷ್ಟನಾದಂತಹ ಎಂ ಪರಮಾತ್ಮನನ್ನು ವಿದ್ವಾನ್ ತಿಳಿದವನು ಉಚ್ಚೇತ ಮೋಕ್ಷವನ್ನು ಹೊಂದುತ್ತಾ ಇದ್ದಾನೋ ಸಹ ಅಂತಹ ಪರಮಾತ್ಮನು ಅಲ್ಪಕಃ ಕಿಲ ಅಲ್ಪನೇನು ಅವನು ಪರಬ್ರಹ್ಮನಿಗಿಂತ ಬೇರೆ ಅಂತಾಗಲಿಕ್ಕೆ ಸಾಧ್ಯ ಇದೆಯೇನು? ಪುರುಷ ಸೂಕ್ತಸ್ಯ ವಿರಾಟ್ ಪುರುಷಃ ಇತಿ ಹರೇಃ ಅನ್ಯಃ ಕಶ್ಚಿತ್ ಪುರುಷಃ ಪ್ರತಿಪಾದ್ಯಃ ಇತಿ ವದಂತಮಪಿ ದುರ್ನೀತಿ ವಿಷಯಂ ಪ್ರತಿಪಾದಯತಿ. ಯಾರು ಪುರುಷ ಸೂಕ್ತ ಪ್ರತಿಪಾದ್ಯನಾದಂತಹ ವಿರಾಟ್ ಪುರುಷ ಇದ್ದಾನಲ್ಲ ಅವನು ಹರೇಹೇ ಅನ್ಯಃ ಪುರುಷ, ಅವನು ಪರಮಾತ್ಮನಿಗಿಂತ ಬೇರೆಯಾದ ಇನ್ನೊಬ್ಬ ಸಗುಣ ಬ್ರಹ್ಮ ಅಂತ ಯಾರು ಹೇಳ್ತಾರೋ ಅಂಥವನಿಗೆ ವದಂತಮಪಿ ಅಂತಹ ವ್ಯಕ್ತಿಯನ್ನು ಕುರಿತು ದುರ್ನೀತಿ ವಿಷಯ ಪ್ರತಿಪಾದನೆ. ಅವನು ಕೂಡ ದುರ್ನೀತಿಗೆ ವಿಷಯನಾಗ್ತಾನೆ, ಅಪಹಾಸ್ಯಕ್ಕೆ ಗುರಿಯಾಗ್ತಾನೆ. ಕೋಪಿ ಛಲಿ ಯಾರೋ ಒಬ್ಬ ದುರಾಗ್ರಹಿ ಸೂರ್ಯ ನಾಸ್ತಿ ಇತ್ಯುಕ್ತ್ವಾ ಅವನು ಹೇಳ್ದ ಸೂರ್ಯ ಇಲ್ಲ ಅಲ್ಲಪ್ಪ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸ್ವೋಕ್ತ ನಿರ್ವಾಹಾಯ ತಾನು ಸೂರ್ಯ ಇಲ್ಲ ಅಂತ ಹೇಳಿ ಸೂರ್ಯ ಇಲ್ಲ ಅಂತ ಸಮರ್ಥನೆ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ? ಸೂರ್ಯಾಚ್ಛಾದನಾಯ ಕರಂ ಪ್ರಸಾರ. ಸೂರ್ಯ ಇಲ್ಲ ಅಂತ ಮಾಡಲಿಕ್ಕೋಸ್ಕರ ನೋಡು ಇಲ್ಲ ಅಂತ ಕೈ ಅಡ್ಡ ಹಿಡಿತಾನೆ. ಹೀಗೆ ಸೂರ್ಯ ಕಾಣಿಸ್ತಾ ಇರಬೇಕಾದ್ರೂ ಸೂರ್ಯ ಇಲ್ಲ ಅಂತ ಸೂರ್ಯ ಇಲ್ಲ ಅನ್ನೋದನ್ನ ಸಮರ್ಥನೆ ಮಾಡಲಿಕ್ಕೋಸ್ಕರ ಸೂರ್ಯನಿಗೆ ಕೈಯನ್ನು ಅಡ್ಡ ಹಿಡಿದ. ಈ ರೀತಿಯಲ್ಲಿ ತತ್ಪುತ್ರ ದೃಷ್ಟಂ ಅದೇನು ಕಂಡಿದೆ ಅಂತಂದ್ರೆ ನಿನ್ನಲ್ಲೇ ಕಂಡಿದೆ ಹೇಳ್ತಾರೆ. ಯಾಕೆ ಅಂತಂದ್ರೆ ಸಪ್ರಕಾರಂ ಇತ್ಯಾದಿ. ಸಪ್ರಕಾರಂ ಅಂದ್ರೆ ಏನರ್ಥ? ಸಹಸ್ರ ಶೀರ್ಷತ್ವಾದಿ ವಿಶೇಷಣ ಸಹಿತಂ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ಸಾವಿರಾರು ಅನಂತ ಅವಯವಗಳುಳ್ಳಂತಹ ಯಾವ ಪರಮಾತ್ಮನನ್ನು ಪುರುಷ ಸೂಕ್ತ ಹೇಳ್ತಾ ಇದೆ. ಹಾಗಾದ್ರೆ ಏತಾದೃಶ ಸಹಸ್ರ ಶೀರ್ಷತ್ವಾದಿ ವಿಶೇಷಣದಿಂದ ಕೂಡಿರುವಂತಹ ಪರಮಾತ್ಮನನ್ನು ಎಂ ಪುರುಷಂ ಯಾವ ಪರಮಾತ್ಮನನ್ನು ವಿದ್ವಾನ್ ತಿಳಿದವನು ಮುಚ್ಯೇತ ಮುಕ್ತಿ ಪ್ರಾಪ್ನಿಯ ಮೋಕ್ಷವನ್ನು ಹೊಂದ್ತಾರೆ. ಏನಂತ? ತಮೇವಂ ವಿದ್ವಾನ್ ಅಮೃತಯಃ ಭವತಿ. ಶ್ರುತಿ ಹೇಳ್ತಾ ಇದೆ. ಯಜುಪುರುಷ ಸೂಕ್ತೆ ಶ್ರವಣ, ಯಜುರ್ವೇದದ ಪುರುಷ ಸೂಕ್ತದಲ್ಲಿ ಈ ವಾಕ್ಯ ತಿಳಿದು ಬರ್ತಾ ಇದೆ. ಏನಂತ? ತಮೇವಂ ವಿದ್ವಾನ್, ತಂ ಪರಮಾತ್ಮನನ್ನು ಏವಂ ವಿದ್ವಾನ್ ಸಹಸ್ರ ಶೀರ್ಷತ್ವಾದಿ ಗುಣವಿಶಿಷ್ಟನನ್ನಾಗಿ ತಿಳಿದವನು ಅಮೃತ ಅವನು ಮೋಕ್ಷವನ್ನು ಹೊಂದುತ್ತಾನೆ. ಏವಂ ಇತ್ಯನೇನ ಶ್ರುತಿ ಸ್ಪಷ್ಟವಾಗಿ ಏವಂ ಅಂತ ಹೇಳಿದೆ. ಏವಂ ಅಂದ್ರೆ ಏನರ್ಥ? ಅದಕ್ಕೆ ಹೇಳ್ತಾರೆ ಪೂರ್ವೋಕ್ತ ವಿಶೇಷಣಾನ ಪರಾಮರ್ಶ. ಏನು ಸಹಸ್ರ ಶೀರ್ಷತ್ವಾದಿ ಗುಣಗಳನ್ನು ಭಗವಂತನಲ್ಲಿ ಶ್ರುತಿ ಉಲ್ಲೇಖ ಮಾಡಿದೆಯೋ ತಾದೃಶ ಗುಣಗಳನ್ನು ಏವಂ ಅಂತಕ್ಕಂಥ ಶಬ್ದ ಪರಾಮರ್ಶೆ ಮಾಡ್ತಾ ಇದೆ. ಅದನ್ನೇ ಸಪ್ರಕಾರಂ ಅಂತ ಹೇಳಿದೆ. ಶ್ರುತಿಯಲ್ಲಿ ಏವಂ ಅಂತೀವಿ. ಏವಂ ಅಂತಂದ್ರೆ ಈ ರೀತಿಯಲ್ಲಿ. ಈ ರೀತಿಯಲ್ಲಿ ಅಂದರೆ ಹಿಂದೆ ಹೇಳಿದ ರೀತಿಯಲ್ಲಿ. ಹಿಂದೆ ಹೇಳಿದ ಕ್ರಮ ಏನು? ಸಹಸ್ರ ಶೀರ್ಷತ್ವಾದಿ ಗುಣವುಳ್ಳವನು. ಅದನ್ನೇ ವಾದಿರಾಜ ತೀರ್ಥರು ಹೇಳ್ತಾ ಇದ್ದಾರೆ ಸಪ್ರಕಾರಂ ಅಂತ. ಗುಣವಿಶಿಷ್ಟನಾದಂತಹ ಪರಮಾತ್ಮ ಅಂತ.
ಪ್ರಕಾರ ತಪ್ಪು ಬದುಕು ಸ ಪ್ರಕಾರ ಪ್ರಕಾರೇಣ ಸಹಿತ ಸ ಪ್ರಕಾರ ಸಹ ಸಹಿತ. ಪ್ರಕಾರ ಅಂದರೆ ಗುಣ. ಗುಣ ತಪ್ರಕಾರ ಸಹಿತ ತಗೊಂಡು ಎಲ್ಲ ಕಡೆ ಅಂಗಡಿ ಆಗ್ತದೆ ಕಾಂಬಾದು ತಪ್ರಕಾರದ ಎಲ್ಲ ಕಡೆ ನಿಮ್ಮತ್ತೆ ಬರುತ್ತೆ, ಎಲ್ಲ ಕಡೆ ತಗೊಂಡು ಸಹಿತ ಸಹಿತ ಅಂತ ಹೇಳ್ತಾರೆ. ಎಲ್ಲ ಕಡೆ ಕಾಮ್ ಮಾಡ್ಬೋದು. ಸಲಕ್ಷ್ಮಣ ಸಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣೇನ ಸಹ ವರ್ತತೆ ಎಲ್ಲ ಕಡೆ ಲಕ್ಷ್ಮಣ. ಎಲ್ಲ ಕಡೆ ಬರ್ತಾ ಇದೆ ಹಾಗೆ. ತೇನ ಸಹ ತೇನ ಸಹ ಸಹನ ಅಂತಂದ್ರೆ ಸ ಈಗ ಅಯಂಘಟ ಜ್ಞಾನ ಬಂತು ಆಯ್ತಾ. ಈ ಜ್ಞಾನ ಬಂದಾಗ ಇದನ್ನು ಬಿಡಿಸಿದ್ರೆ ಏನಾಗುತ್ತೆ ಅಂತಂದ್ರೆ ಇದು ಇದಂತ್ವ ಪ್ರಕಾರಕ ಘಟ ವಿಶೇಷ್ಯಕ ಜ್ಞಾನ. ಅಯಂಘಟ ಅಂತ ಹೇಳಿದ್ರೆ ಘಟ ಅಯಂ ಅಯಂ ಇರ್ತಕ್ಕಂಥದ್ದು ಇದೆಯಲ್ಲ ಇದು ಪ್ರಕಾರ, ಘಟ ಅನ್ನೋದು ವಿಶೇಷ್ಯ. ಘಟದಲ್ಲಿ ಅಯಂ ಅಂತಂದ್ರೆ ಇದಂತ್ವ ಅದು ಧರ್ಮ. ಆ ಧರ್ಮವು ಎಲ್ಲಿದೆ? ಘಟದಲ್ಲಿದೆ. ಅದರಿಂದ ಈ ಜ್ಞಾನವನ್ನೇನಂತ ಹೇಳ್ತಾರೆ? ಇದಂತ್ವ ಪ್ರಕಾರಕ. ಇದಂತ್ವವು ಪ್ರಕಾರ ಇಲ್ಲಿ ಧರ್ಮವಾಗಿ ತಿಳಿದು ಬರ್ತಾ ಇದೆ. ಇದಂತ್ವ ಪ್ರಕಾರಕ ಘಟ ವಿಶೇಷಕ ಜ್ಞಾನ ಅಂತ ಇದನ್ನು ಬಿಡಿಸೋದು. ಹಾಗಾದ್ರೆ ಘಟದಲ್ಲಿ ಇದಂತ್ವ ತೋರು, ಇದಂತ್ವ ಅನ್ನೋದು ವಿಶೇಷಣ. ಹಾಗಾದ್ರೆ ಆ ಇದಂತ್ವ ಪ್ರಕಾರಕ ಅದನ್ನು ಪ್ರಕಾರ ಅಂತ ಇದಂತು ಇದಂಬದಿಲ್ಲ ನಪುಂಸಲಿಂಗ ಅಯಂ ಶಬ್ದ ಅದರಲ್ಲಿ ಇದಂ ಅಯಂ ಎಂ ಇದಂ ನಪುಂಸಲಿಂಗ ಬರ್ತಾರೆ. ಅಯಂ ಶಬ್ದ ಅಲ್ಲ, ಅಯಂ ಅಂತ ರೂಪ, ಅದು ಇದಂ ಶಬ್ದ. ಅಯಂ ಶಬ್ದ ಹೇಗೆ ಅಸ್ಮ ಶಬ್ದ ಅಯಂ ಎಂ ಅಸ್ಮ ಶಬ್ದ ಅಹಂ ರೂಪ ಆಗುತ್ತೆ, ರೂಪ ವಿಷ್ಮ ಶಬ್ದ ತ್ವಂ ಅಂತ ಆಗುತ್ತೆ. ಅದರಿಂದ ಇದಂ ಇದಂ ಶಬ್ದ ಕೇಳೋದು. ಇದಂ ಇದಂ ಅಂತಂದ್ರೆ ಇದು, ಅಂದ್ರೆ ಅಯಂ ಅಂದ್ರೆ ಇದು, ಇದು ಅಂತಂದ್ರೆ ಅದರಲ್ಲಿ ಇದಂತ್ವ ಧರ್ಮ ಇದೆ. ಆಸ್ಮ ಶಬ್ದ ಅಯಂ ಇದಂ ಶಬ್ದ ಅದೇ ನಪುಂಸಲಿಂಗ ಬಂದಿಲ್ಲ. ಇದಂತೂ ಶಬ್ದ ಶಬ್ದ ಇದಂ ಶಬ್ದದ ಪುಲ್ಲಿಂಗ ಅಯಂ, ಇದಂ ಶಬ್ದದ ಪುಲ್ಲಿಂಗ ಇಯಂ ಅಂತ. ಇಯಂ ರಮ ಅಂತಂದ್ರೆ ಅವಾಗ ಇದಂತ್ವ ಪ್ರಕಾರಕ ರಮಾ ವಿಶೇಷಕ ಜ್ಞಾನ. ಹಾಗೆ ಇದಂ ಪುಸ್ತಕಂ ಅಂತ ಹೇಳಿದ್ರೆ ಇದಂತ್ವ ಪ್ರಕಾರಕ ಪುಸ್ತಕ ವಿಶೇಷಕ ಜ್ಞಾನ. ಎಲ್ಲ ಕಡೆಯಲ್ಲೂ ಇದಂತ್ವ ರೂಪ ರೂಪದ ರೂಪ ರೂಪ ರೂಪಗೆ ಹೇಳೋದು. ಇದಂ ರೂಪ ಇದಂ ಇದಂ ಅಂತ ನಪುಂಸಕಲಿಂಗದ ರೂಪ. ಇದಂ ಶಬ್ದ, ಆ ಇದಂ ಶಬ್ದದ ನಪುಂಸಕಲಿಂಗದಲ್ಲಿ ಇದಂ ಅಂತಾನೆ ಆಗುತ್ತೆ, ಪುಲ್ಲಿಂಗದಲ್ಲಿ ತ್ವ ಅಂದ್ರೆ ಆ ಇದಂ ಪದಾರ್ಥದಲ್ಲಿರುವ ಧರ್ಮ ಇದಂ ತ್ವ. ಹ್ರಸ್ವ ಇದಂ ತ್ವ. ಈಗ ಘಟಸ್ಯ ಧರ್ಮ ಘಟತ್ವಂ ಹ್ರಸ್ವ. ಹಾಗೆ ಇದಮಃ ಭಾವಃ ಇದಂ ತ್ವಂ. ಅಮುಕ್ತಿದಾತ ಪುರುಷಃ ಅಲ್ಪಕಃ ಕಿಲ ವಿಷ್ಣೋರನ್ಯಃ ಕಶ್ಚನ ನೀಚ ಪುರುಷಃ ಕಿಲ. ಹಾಗಾದ್ರೆ ಯಾರು ಮೋಕ್ಷ ಕೊಡೋದಿಲ್ವೋ ಅಂತಹ ವ್ಯಕ್ತಿ ಅವನು ನೀಚ ಪುರುಷ ಅಲ್ಪ ಪುರುಷ ಆಗ್ತಾನೆ. ಆದರೆ ನೀನು ಹೇಳ್ತಕ್ಕಂತಹ ಈ ಪರಮಾತ್ಮನು ಕೂಡ ಹಾಗೆ ಅಲ್ಲ. ಯಾಕೆ? ಅವನು ಪರಬ್ರಹ್ಮ ಅಲ್ಲ. ಅವನನ್ನ ನೀನು ಪರಬ್ರಹ್ಮನಿಗಿಂತ ಬೇರೆ ಅಂತ ಹೇಳ್ತೀವಿ. ಬೇರೆ ಅಂತಾದ್ರೆ ಅವನು ಮೋಕ್ಷದಾತ ಅಲ್ಲ ಅಂತ ಆಯ್ತು. ಮೋಕ್ಷ ಕೊಡದೇ ಇರತಕ್ಕಂತಹ ಅಮುಕ್ತಿದಾತ ಪುರುಷ, ಮುಕ್ತಿಯನ್ನು ಕೊಡದೇ ಇರತಕ್ಕಂತಹ ಪುರುಷ ಅಂತ. ಮುಕ್ತಿ ಆದ್ರೆ ಕೊಡ್ತಾನೆ ಕೊಡಯದೇ ಇರತಕ್ಕಂತಹ ಮುಕ್ತಿದಾತ ನಭವತಿ ಇತಿ ಅಮುಕ್ತಿದಾತ. ಶಬ್ದಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಕೊಡ್ತಾನೆ ಮುಕ್ತಿಯನ್ನು ಕೊಡದೇ ಇರತಕ್ಕಂತಹ ವ್ಯಕ್ತಿ ಅಂತ. ಹಾಗಾಗಿ ಮುಕ್ತಿಯನ್ನು ಕೊಡದೇ ಇರತಕ್ಕಂತಹ ವ್ಯಕ್ತಿ ಅವನು ಒಬ್ಬ ಅಲ್ಪ ಪುರುಷ ಅಂತ ಆಗಬೇಕಾಗುತ್ತೆ. ಯಾರು ಪುರುಷ ಸೂಕ್ತ ಪ್ರತಿಪಾದ್ಯನಾಗಿರ್ತಕ್ಕಂತಹ ತಮೇವ ವಿದ್ವಾನ್ ಅಮೃತೇಹ ಭವತಿ ಎಂಬುದಾಗಿ ಕೃತಿ ಹೇಳಿದೆ. ಅದರಿಂದ ಅವನು ಕೂಡ ಮುಕ್ತಿ
ಕೇಳ್ಕೊಳ್ಳಿಕ್ಕೆ ಸಮರ್ಥನಲ್ಲ ನಿಮ್ಮ ಪ್ರಕಾರ. ಅದರಿಂದ ಅವನು ಅಲ್ಪ ಅಂತ ಆಗ್ಬಿಡ್ತಾನೆ. ಸಗುಣ ಬ್ರಹ್ಮ ಅವನನ್ನೇ ಹೇಳ್ತಾರೆ. ಯಾರನ್ನ? ಅದೇ ವಿರಾಟ್ ಪುರುಷ, ವೇದ ಪುರುಷ ಸೂಕ್ತದಿಂದ ಪ್ರತಿಪಾದನಾದಂತಹ ಪರಮಾತ್ಮ ಅಂತ ಯಾರು ನೀವು ಹೇಳ್ತೀರೋ ಅವನು ಪರಮಾತ್ಮ ಅಲ್ಲ, ಅವನು ಸಗುಣ ಬ್ರಹ್ಮ. ಅವ್ರು ಹೇಳ್ತಾರೆ ಸಗುಣ ಬ್ರಹ್ಮನಿಂದ ಮೋಕ್ಷ ಇಲ್ಲ, ಒಂದು ಇಲ್ಲಲ್ಲ, ಮೋಕ್ಷ ಇಲ್ಲ. ಸಗುಣ ಬ್ರಹ್ಮನಿಂದ ಉಳಿದಿದ್ದೆಲ್ಲ ಆಗುತ್ತೆ. ಸೃಷ್ಟಿಯಾದ ವ್ಯಾಪಾರವನ್ನು ಅವನು ಮಾಡ್ತಾರೆ. ಮೋಕ್ಷ ಐಕ್ಯ ಅದು ಸಗುಣ ಬ್ರಹ್ಮ ಜ್ಞಾನದಿಂದ ಆಗಲ್ಲ. ಅವರೇ ಒಪ್ಕೊಂಡಿದ್ದಾರೆ. ನಿರ್ಗುಣ ಆಗಾದೆ ಮೋಕ್ಷ, ನಿರ್ಗುಣ ಆಗಾದೆ ಮೋಕ್ಷ. ಆದ್ದರಿಂದ ಈ ರೀತಿಯಲ್ಲಿ ಯಾರು ಹೇಳ್ತಾನೋ ಏವಂ ವಾದಿ ಸೂರ್ಯಾಚ್ಛಾದನಾಯ ಕರಪ್ರಸಾರಣ ಕರ್ತೃ ಸಮಃ. ಇಂತಹ ವ್ಯಕ್ತಿ ಸೂರ್ಯನನ್ನು ಮುಚ್ಚಲಿಕ್ಕೆ ಕೈಯನ್ನು ಯಾರು ಚಾಚುತ್ತಾನೋ ಅವನಿಗೆ ಸಮಾನನಾಗಿದ್ದಾನೆ. ಮೋಕ್ಷದಾಯಕಸ್ಯ ಮಹಾಪುರುಷಸ್ಯ ಸ್ವವಾಚ ತುಚ್ಛೀಕರಣಾದಿತಿ ಭಾವಃ. ಕಬಡ್ಡಿ ಕವಿ ಒಬ್ಬ ಕನ್ನಡ ಹೇಳ ಆ 1000 ಕೈಯಿಂದ ನೋಡಿಕೊಂಡು ಸೂರ್ಯನ ಮರಳ ಮಾಡಿಬಿಟ್ಟು ಒಂದು ಹೇಳಿದ ಹಾಡು ಹೇಳಿದ್ದಾನೆ. 1000 ಕೈ ಇತ್ತು ಕೂಡ ಸೂರ್ಯನ ಮರ ಮಾಡಕ್ಕೆ ಬಿಡ್ತು ಆಗಲ್ಲ. ಹಾಗಲ್ಲ ಅವನು ಹಾಡು ಯಾವಾಗಲೂ 60 ವರ್ಷಗಳು ಆಡಿದ್ದಾನೆ. ಏನೋ ಒಂದು ಅದಕ್ಕೆ ಇದ್ದಾರೆ 1000 ಕೈ ಮಾಡಬೇಕು ಅಂದರೆ ಮಾಡ್ಬೇಕು ಅಂತ ಇದೇ ಗೊತ್ತು. ಅದೇ ಹೇಳ್ತಾರೆ ಒಂದ್ ಕೈಯಿಂದಲೇ ಸಾಧ್ಯ ಇಲ್ಲ, ಸಾವಿರ ಕೈಯಿಂದಲೇ ಸಾಧ್ಯ ಇಲ್ಲ, ಒಂದ್ ಕೈಯಿಂದ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಕೆಲವೆಲ್ಲ ಬರ್ತದೆ ತತ್ವ ಕತೆ ಬರ್ತದೆ, ಹೇಳಿದ್ರೆ ನಡ್ಕೊಂಡು ಇದಕ್ಕೆ 1000 ಕೈಯಿಂದ ಕೂಡ ಸೀರೆ ಮರ ಮಾಡಲಿಕ್ಕಾಗಲ್ಲ. ಗ್ರಹಣ ಹಿಡಿಯುತ್ತೆ, ಆದರೂ ಕೂಡ ತುಂಬ ಕತ್ತಲೆ ಅಂತ ಅನ್ಸೋದೇ ಇಲ್ಲ. ಸೂರ್ಯನ ಪ್ರಕಾಶ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಗ್ರಹಣ ಹಿಡಿದ್ರು. ಅದರಿಂದ ಆ ಸೂರ್ಯನನ್ನು ಮರೆಮಾಚಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು, ಹಾಗಿದ್ದರೆ ಭಾಳ ಕತ್ತಲಾಗಬೇಕು, ಏನು ಕಾಣಿಸ್ಬಾರ್ದು. ಸೂರ್ಯಗ್ರಹಣ ಅಂದರೆ ಕಾಣಿಸೇ ಬರ್ತದೆ. ಸೂರ್ಯ ಅಸ್ತನೇ ಆಗ್ಬೇಕಷ್ಟೇ. ತಮಸ್ಸು ಇರಬೇಕು, ತಮಸ್ಸು ಇಲ್ಲವಲ್ಲ ಭಗವಂತ ಮಾಡ್ದ ಅಷ್ಟೇ. ಜಯದ್ರಥನನ್ನು ಸಂಹಾರ ಮಾಡಬೇಕಾದ್ರೆ ಅವಾಗ ಭಗವಂತ ಆ ಸೂರ್ಯನನ್ನು ಮರೆಮಾಚಿ ರಾತ್ರಿ ಇತ್ತು ಮಾಡಿದ. ಅವನೇ ಬೆಳಗಿದವನಾದ್ದರಿಂದ ಅವನೇ ಮರೆಮಾಚಿದ, ಅವನಿಗೆ ಸಾಧ್ಯ ಆಗುತ್ತೆ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚದ್ರಮಸಿ ಯಚ್ಚಾರ್ನೋ ತತ್ತೇಜ ವಿದ್ಧಿ ಮಾಮಕಂ ಅಂತ ಭಗವಂತನದ್ದಾದ್ದರಿಂದಾಗಿ ಅವನಿಲ್ಲ ಅಂತ ಮಾಡೋದು. ಉಳಿದವ್ರು ಯಾರು ಇಲ್ಲ ಅಂತ ಮಾಡ್ಲಿಕ್ಕಾಗಲ್ಲ. ಅವನಿಗೆ ಕೊಡುವ ಸಾಮರ್ಥ್ಯ ಇಲ್ಲ, ತೆಗೆಯುವ ಸಾಮರ್ಥ್ಯವೂ ಇಲ್ಲ. ಕಟ್ಟು ಮಕ್ಕಟ್ಟು ಅನ್ಯತಾ ಕಟ್ಟು ಅವನ ಸಮರ್ಥ. ಈ ಪ್ರಪಂಚದಾಗ 6ನೇ ತೋಟದಂತೆ ಸೂರ್ಯ ಅಸ್ತಮನೆ ಆಗಲ್ಲ. ಎಲ್ಲಿ 6 ಮಿಡ್ನೈಟ್లో ಕೂಡ ಸೂರ್ಯ ಪ್ರಕಾಶ 6 ಕಟ್ಟಬಡಿ ಸೂರ್ಯ ಕಾಣಿಸೋದಿಲ್ಲ. ಆರ್ವಿಯಲ್ಲಿ ಸೂರ್ಯ ಕಾಣಿಸೋದಿಲ್ಲ. ಸಮ್ಮರ್ಲಿ ಕಾಣಿಸೋದು, ವಿಂಟರ್ಲಿ ಕಾಣಿಸೋದಿಲ್ಲ. ಸಮ್ಮರ್ಲಿ ಸೂರ್ಯ ಮರ ಆಗೋದಿಲ್ಲ, ವಿಂಟರ್ಲಿ ಸೂರ್ಯ ಕಾಣಿಸೋದಿಲ್ಲ. ಎಕ್ಸ್ಟ್ರೀಮ್ ಆಗಿ ಇದೆ ಪೋಲ್ಸ್. ಯಾವಾಗಲೂ ರಾತ್ರಿ ಯಾವಾಗಲೂ ಹಗಲು. ಆ ಒಂದು ಎಕ್ಸ್ಟ್ರೀಮ್ ಇದೆ. ಜೂನ್ ಆ ಥರ ಇರೋದು, ಅದೇ ಥರ ಡಿಸೆಂಬರ್ ವಿರುದ್ಧ ಧರ್ಮಕ್ಕೆ ವಿರುದ್ಧ, ಧರ್ಮಕ್ಕೆ ವಿರುದ್ಧ ಅಂತ ಹಾಗೆ ಇಲ್ಲ ನಮಗೆ ಹೇಳ್ತೇನೆ, ವಿರುದ್ಧ ಹೇಳಿಲ್ಲ. ಈ ಗೋಳಗಳ ಉತ್ತರದಲ್ಲಿ ಅದು ಇರೋದ ಕಾರಣ ಇಲ್ಲಿ ಸೂರ್ಯ ಬರುವಾಗ ಅಲ್ಲೇ ಸುತ್ತಾ ಇರ್ತಾನೆ ಸೂರ್ಯ, ಅದರಲ್ಲಿ ಕಾಣಿಸ್ತಲೇ ಇರುತ್ತೆ. ಸೂರ್ಯ ಈ ಕಡೆ ಒಂದು ಹಗಲಿ ಕಾಣಿಸೋದು ಎಕ್ಸ್ಟ್ರೀಮ್ ಸ್ಟಿಲ್ ಮೋಕ್ಷದಾಯಕಸ್ಯ ಮಹಾಪುರುಷಸ್ಯ ಸ್ವವಾಚ ತುಚ್ಛೀಕರಣಾದಿತಿ ಭಾವಃ. ಮೋಕ್ಷದಾತೃವಾದ ಪರಮಾತ್ಮ ಅವನು ಮಹಾಪುರುಷ. ಅಂತಹ ಪರಮಾತ್ಮನನ್ನು ತನ್ನ ಮಾತಿನಿಂದ ಅವರು ತುಚ್ಛೀಕರಣ ಅಲ್ಪನನ್ನಾಗಿ ಮಾಡಿದ್ದಾರೆ. ಆದರೆ ಆ ಭಗವಂತ ಅಲ್ಪನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅತಃ ಪುರುಷ ಸೂಕ್ತಸ್ಯ ವಿರಾಟ್ ಪುರುಷ ಸೂಕ್ತತಾಂ ವದಂತೋ ವಾದಿನ ಪೂರ್ವ ಉತ್ತರ ಜ್ಞಾನ ವಿವರ್ಜಿತಾ. ಯಾರು ಪುರುಷ ಸೂಕ್ತಕ್ಕೆ ವಿರಾಟ್ ಪುರುಷನ ಸೂಕ್ತ ಎಂಬುದಾಗಿ ಹೇಳ್ತಾ ಇದ್ದಾರೆ